ಚದುರಂಗಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಪಟ್ಟಣಗೆರೆ ಶೆಡ್ನಲ್ಲಿ ಡಿ ಗ್ಯಾಂಗ್ನ ಅಟ್ಟಹಾಸ ಯಾವ ಸ್ವರೂಪದಲ್ಲಿತ್ತು ಅನ್ನೋದ್ರ ಬಗ್ಗೆ ಬಹಳಷ್ಟು ಅಂಶಗಳನ್ನು ಇದುವರೆಗೂ ಕೂಡ ನಾವು ನೋಡಿದ್ದೀವಿ. ಆದರೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಅಂಶಗಳನ್ನು ನೋಡ್ತಾ ಹೋದಾಗ ಇದುವರೆಗೆ ನಾವು ಹೇಳ್ತಾ ಇದ್ದಂತಹ ಪ್ರತಿಯೊಂದು ಭೀಕರ ಸನ್ನಿವೇಶಕ್ಕಿಂತಲೂ ಕೂಡ ಮಿಗಿಲಾದಂತಹ ಸ್ವರೂಪದಲ್ಲಿ ಬಹಳಷ್ಟು ಕಡೆಗಳಲ್ಲಿ ಸಿನಿಮೀಯ ರೀತಿಯಲ್ಲೂ ಕೂಡ ಡಿ ಗ್ಯಾಂಗ್ ಪಟ್ಟಣಗೆರೆ ಶೆಡ್ನಲ್ಲಿ ವರ್ತನೆ ಮಾಡಿರುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಇದರ ಬಗೆಗಿನ ಬಹಳಷ್ಟು ಡೀಟೇಲ್ಸ್ ಅನ್ನ, ಹಾಗೆಯೇ ಯಾವ ಸ್ವರೂಪದಲ್ಲಿ ಪವಿತ್ರ ಗೌಡ ಈ ಒಂದು ಪ್ರಕರಣದಲ್ಲಿ A1 ಆಗೋದಿಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಏನು, ಯಾವ ಕಾರಣಕ್ಕಾಗಿ ಪವಿತ್ರ ಗೌಡಳನ್ನ ಮೆಚ್ಚಿಸುವ ಉದ್ದೇಶದಿಂದ ದರ್ಶನ್ ಇದೊಂದು ಕೊಲೆಯನ್ನ ಎಸಗಿದ್ದಾನೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇವತ್ತಿನ ಚದುರಂಗದಲ್ಲಿ ನಿಮಗೆ ನೀಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚದುರಂಗದ ಹೆಡ್ಲೈನ್ಸ್ ಅನ್ನ ತೋರಿಸ್ತೀನಿ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿಗೆ ನರಕ ದರ್ಶನ, ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದ ದರ್ಶನ್ ಗ್ಯಾಂಗ್ ಚಾರ್ಜ್ ಶೀಟ್ನಲ್ಲಿ ಎಲ್ಲವೂ ಬಯಲು. ಎದೆಗೆ ಮರ್ಮಾಂಗಕ್ಕೆ ಒದ್ದಿದ್ದ ದರ್ಶನ್, ಬಿಡಬೇಡಿ ಸಾಯಿಸ್ಬಿಡಿ ಎಂದು ಪ್ರಚೋದಿಸಿದ್ದ ಪವಿತ್ರ, ಬಡಕರು ದೇಹದ ಮೇಲೆ ಕ್ರೌರ್ಯಾತಿ ಕ್ರೌರ್ಯ. ದರ್ಶನ್ ಪವಿತ್ರಾಳದ್ದು 10 ವರ್ಷಗಳ ಲಿವ್ ಇನ್ ರಿಲೇಶನ್ಶಿಪ್, ದೊಡ್ಡ ಬಂಗಲೆಯನ್ನೇ ಗಿಫ್ಟ್ ಮಾಡಿದ್ದ ದಾಸ. ವಿಜಯಲಕ್ಷ್ಮಿಗೆ ಏನಿತ್ತೋ ಎಲ್ಲವೂ ಪವಿತ್ರಾಗೂ ಸಲ್ಲಿಕೆ.